ಸುರಗಿ ಇದೊಂದು ಅದ್ಭುತವಾದ ಪುಷ್ಪ. ಕಾಡಿನಲ್ಲಿ ಯಾರ ಹಂಗೂ ಇಲ್ಲದೆ ಕಡು ಬೇಸಿಗೆಯಲ್ಲೂ ಬೆಳೆದು ಸುತ್ತೆಲ್ಲ ಪರಿಸರಕ್ಕೆ ಪರಿಮಳ ಚೆಲ್ಲುವ ಸೊಗಸಾದ ಹೂವು. ಈ ಜಗತ್ತಿನಲ್ಲಿ ಹೆಚ್ಚಿನ ಮಹಿಳೆಯರು ಈ ಸುರಗಿ ಹೂವಿನಂತೆ ತಮ್ಮ ಪರಿಸರವನ್ನು ಪ್ರೀತಿಯಿಂದ ಕಟ್ಟಿದ್ದಾರೆ ಮತ್ತು ಕಟ್ಟುತ್ತಲೇ ಇದ್ದಾರೆ. ಆಕೆ ಕ್ಷಮೆಯಾಧರಿತ್ರಿ, ಭೂಮಿಯಷ್ಟು ಸಹನಶೀಲಳು. ಸುರಗಿ ಎಂದರೆ ಕಟಾರಿ ಎಂಬ ಅರ್ಥವೂ ಇದೆ. ಆಕೆ ಅಬಲೆಯಲ್ಲ. ತನ್ನ ಮೇಲಿನ ದೌರ್ಜನ್ಯ ಮಿತಿ ಮೀರಿದರೆ ಆಕೆ ದುರ್ಗೆಯಾಗಿ ಬದಲಾಗಬಲ್ಲಳು. ಇಂಥ ಒಬ್ಬ ಅಪರೂಪದ ಸುರಗಿಯನ್ನು ತಮಗೆ ಅರ್ಪಿಸಿದ್ದೇನೆ. ಆಕೆಯ ಅರ್ಪಣಾ ಮನೋಭಾವದ ಹಿರಿಮೆ ಸಕಲ ಮಹಿಳಾ ಕುಲಕ್ಕೂ ಮಾದರಿ. ಸರ್ 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 ಓ ಅರವಿಂದ್, ಏನೋ ಹೇಗಿದೆಯೋ? ಎಲ್ಲೆಲ್ಲಿ ಸರ್ ಹುಡ್ಕೋದು ನಿಮ್ಮನ್ನ? ಯಾಕೋ ಅರವಿಂದ್, ಏನು ವಿಷಯ? ಸರ್ ಅದು ನೆಕ್ಸ್ಟ್ ವೀಕ್ ನನ್ನ ಮದುವೆ ಸರ್. ಮದುವೆನಾ? ನೆಮ್ಮದಿ ಜಾಸ್ತಿ ಆಯ್ತಾನೋ ಲೈಫಲ್ಲಿ ನಿಂಗೆ? ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಯಾಕಾ? ಬಾ ಹೇಳ್ತೀನಿ, ಬಾ ನಿಂಗೆ ಬಾ. ಮದುವೆ ಹೊಸ್ತರಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಹೆಂಡತಿನೂ ಚೆನ್ನಾಗಿ ನೋಡ್ಕೋತಾಳೆ, ತಾಯಿನೂ ಚೆನ್ನಾಗಿ ನೋಡ್ಕೋತಾರೆ. ಮುಂದೆ ಹೋಗ್ತಾ ಹೋಗ್ತಾ ಇರೋದು ಮಾರಿ ಹಬ್ಬ. ಏನು ಹಬ್ಬ ಸರ್ ಅದು? ಮಾರಿ ಹಬ್ಬ. ಮಾರಿ ಹಬ್ಬನಾ? ಯಾವ್ದು ಸರ್ ಅದು? ನೋಡೇ ಇಲ್ಲ. ನೋಡಿಲ್ವ ನೀನು? ತೋರಿಸ್ತೀನಿ ನೋಡು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಮಲಗಿರು ನೀನು ರಾಣಿಯ ಹಾಗೆ. ಮಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸೂರ್ಯ. ಹಾ, ಏನಮ್ಮ? ಬಾಪ ಇಲ್ಲಿ. ಏನ್ಮಾ? ಏನು? ಸೂರ್ಯ ಎದ್ದಿಷ್ಟೊತ್ತಾಯ್ತು. ಈ ಮನೇಲಿ ಕಾಫಿ ಕೊಡೋರು ಇಲ್ವೇನೋ? ಗಂಟ್ಲು ಒಣಗ್ತಿದೆ ಕಣೋ. ಬಂದೇ ಇರಮ್ಮ.
ಸೌಮ್ಯ. ಓ, ಇನ್ನೂ ಎದ್ದೇ ಇಲ್ವಲ್ಲಪ್ಪ ಇವಳು. ಎದ್ಲೇನೋ ಅವಳು. ಉಮಾ ಎದ್ದಿದ್ದಾಳೆ, ಅವಳೇ ಕಾಫಿ ಮಾಡಿರೋದು. ಓ, ಅದಕ್ಕೆ ಸುಡ್ತಾ ಇದೆ ಬಿಸಿಲು ಇವತ್ತು. ಅಮ್ಮ, ವಾಕಿಂಗ್ ಟೈಮ್ ಆಗಿಲ್ಲ ನಿಂಗೆ? ಡಾಕ್ಟ್ರು ಏನು ಹೇಳಿದ್ದಾರೆ? ಹಾ, ಡೈಲಿ 2 ಕಿಲೋಮೀಟರ್ಸ್ ವಾಕ್ ಮಾಡು ಅಂತ ಹೇಳಿದಾರಲ್ಲ ನಿಂಗೆ. ಇನ್ನೂ ಇಲ್ಲೇ ಇದೆಯಲ್ಲ, ನಡಿ ನೀನು ವಾಕಿಂಗ್ ನಡಿ. ಅಪ್ಪ ಸೂರ್ಯ, 1 ನಿಮಿಷ ಕಣೋ, ಕಾಫಿ ಕುಡ್ಕೊಂಡು ಹೋಗ್ತೀನಿ. ನೋಡಪ್ಪ, ನಾನು ಬರೋ ಹೊತ್ತಿಗೆ ಅವಳು ಸ್ನಾನ ಮುಗಿಸಿ ತಿಂಡಿ ಎಲ್ಲ ರೆಡಿ ಇರಬೇಕು, ಆಯ್ತಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅಯ್ಯೋ ದೇವ್ರೇ. ಮಾ, ಅಮ್ಮಮ್ಮ, ಎಲ್ಲೋಗ್ತಾ ಇದೆಯಮ್ಮ? 1 ನಿಮಿಷ ಕಣೋ, ಕನ್ನಡಕ ನಾನು ತರ್ತೀನಿ, ನಡಿ ಅದೆಲ್ಲ ನಡಿ ಕಣೋ. ನೀನು. ವಾಕಿಂಗ್ ಟೈಮ್ ಆಯ್ತು, ನಡಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಬೇಬ್, ಬೇಬ್, ಗುಡ್ ಮಾರ್ನಿಂಗ್. ಬೆಡ್ ಕಾಫಿ ಇಸ್ ರೆಡಿ. ಮಾರ್ನಿಂಗ್ ಸೂರ್ಯ. ಬೇಬ್, ಅಮ್ಮ ಬರೋಷ್ಟರಲ್ಲಿ ಸ್ನಾನ ಮಾಡಿ ರೆಡಿ ಆಗು. ತಿಂಡಿ ಹೇಗಿದ್ರು ಸ್ವಿಗ್ಗಿನಲ್ಲೇ ಆರ್ಡರ್ ಮಾಡ್ತೀನಿ. ಅಟ್ಲೀಸ್ಟ್ ಡೈನಿಂಗ್ ಟೇಬಲ್ ಮೇಲೆ ರೆಡಿನಾದರೂ ಮಾಡು. ವಾಟ್ಸ್ ದಿಸ್ ಸೂರ್ಯ? ನಾನು ಒಬ್ಳು ವರ್ಕಿಂಗ್ ವುಮೆನ್. ಐ ಟು ನೀಡ್ ಸಮ್ ರೆಸ್ಟ್ ಸೂರ್ಯ. ರಾತ್ರಿನೂ ಕೆಲಸ ಮಾಡ್ತೀನಿ, ಬೆಳಗ್ಗೆನೂ ಮನೇಲಿ ಕೆಲಸ ಮಾಡ್ತೀನಿ. ನಂಗೆ ಇದೆಲ್ಲ ಆಗಲ್ಲ ಸೂರ್ಯ. ನಿಮ್ಮಮ್ಮನ ಹತ್ರ ಹೇಗಿ ಸಾಕಾಗೋಗಿದೆ. ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸೂರ್ಯ? ಬೇಬ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಏನು ಮಾಡೋಕ್ಕಾಗತ್ತೆ ಹೇಳು? ಸರಿ ಸರಿ ಆಯ್ತು ಬಿಡು. ಕಾಫಿ ಅಲ್ವಾ ಸರ್, ಅದೇನು ದೊಡ್ಡ ಕೆಲಸನಾ? ನಾನು ಮಾಡ್ತೀನಿ ಬಿಡಿ. ಇಷ್ಟೇ ಅಲ್ಲ ಕಣೋ, ಇನ್ನೂ ಬಾಕಿ ಇದೆ ನೋಡಲ್ಲಿ. ಸರ್ ಸರ್ ಸರ್, ಸ್ವಿಗ್ಗಿ. ಏನು ಇಷ್ಟು ಲೇಟ್ ಮಾಡ್ಬಿಟ್ಟೆ ಇವತ್ತು? ಎಷ್ಟಾಯ್ತು? 300 ರೂಪಾಯಿ ಸರ್, ಬೆಂಗಳೂರು ಟ್ರಾಫಿಕ್ ಸರ್. ಸಂಪಾದನೆ ಮಾಡಿದ್ದೆಲ್ಲ ಸ್ವಿಗ್ಗಿಲೇ ಹೋಗ್ಬಿಡ್ತಾ ಇರಂಗಿದೆ. ಸೂರ್ಯ, ಏನಿದು ಪಾರ್ಸಲ್? ಅಮ್ಮ, ಅದು ಅವಳು ಇವತ್ತು ಯಾಕೋ ಹುಷಾರಿಲ್ಲ ಅಂದ್ಲು, ತಲೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ ಅಂದ್ಲು, ಅದಕ್ಕೆ ಹೋಟೆಲಿಂದ ಪಾರ್ಸಲ್ ತರಿಸಿದ್ದೀನಮ್ಮ. ಏನೋ ಸೂರ್ಯ ಇದು, ದಿನಾ ಪಾರ್ಸಲ್ 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 ಅಂತ ಒಂದೊಂದ್ ದಿವಸ ಒಂದೊಂದ್ ನೋವು ಇದ್ದೇ ಇರುತ್ತಪ್ಪ. ಎಲ್ಲ ಬೀದಿಯಲ್ಲೇ ಪಂಚಾಯತಿ ನಿಂದು. ಸರ್, ನೀವು 5 ಸ್ಟಾರ್ ರೇಟಿಂಗ್ ಕೊಡೋದು ಮರಿಬೇಡಿ ಸರ್. ಸ್ಟಾರು 5? ನಾಳೆ ಬಾ, ಕೊಡ್ತೀನಿ ನಿನ್ಗೆ. ಸೂರ್ಯ ಸೂರ್ಯ, ಕಾಫಿ ರೆಡಿನಾ ಸೂರ್ಯ? ಏನೋ ಸೂರ್ಯ ಇದು, ದಿನಾ ಪಾರ್ಸಲ್ ತರ್ಸದ? ಕೆಲ್ಸದವ್ರು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತೀಯ, ಕರ್ಕೊಂಡ್ ಬರ್ತೀಯ. ಅವಳು ಮಾಡೋದಾದ್ರೂ ಏನಿರುತ್ತೆ ಕೆಲಸ ಮಾಡಕ್ಕೆ? ಏನು ಇರಲ್ಲ. ವರ್ಲ್ಡ್ ವಾರ್ 3 ಶುರು. ನೋಡಿ, ನೀವು ಮತ್ತೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರಬೇಡಿ. ನಾನೇ ನಿಮ್ಮ ಮನೆಯಲ್ಲಿ ಸುಮ್ಮನೆ ಕೂತಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಮನೆಗೆ ನಾನು ದುಡಿತಾ ಇದ್ದೀನಿ. ನಂಗೂ ನಂದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇದೆ, ವರ್ಕ್ ಪ್ರೆಷರ್ ಇದೆ. ನೀವೇ ಈ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ತಿಂತಾ ಇರೋದು. ಬೇಬ್, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಯು ಜಸ್ಟ್ ಶಟ್ ಅಪ್ ಸೂರ್ಯ. ಏನೋ ಸೂರ್ಯ ಇದು, ಹಿಂಗ್ ಮಾತಾಡ್ತಾಳಲ್ಲೋ? ಮಾ, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿ. ಎಷ್ಟು ಸಲ ಹೇಳಿದ್ದೀನಿ ನಾನು ನಿನಗೆ, ಈ ಜನ್ರೇಷನ್ ತಕ್ಕಂತೆ ಸ್ವಲ್ಪ ಬಿಹೇವ್ ಮಾಡು ನೀನು. ನಿಮ್ಮಿಬ್ರು ಜಗಳ ನೋಡಿ ಸಾಕಾಗೋಗಿದೆ. ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿಲ್ಲ ಹೊರಗಡೆ. ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಯಾರು ಹೊರಗಡೆ. ಅಪ್ಪ 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 ಅಪ್ಪ, ಏನ್ ನಡೀತಿದೆ ಇಲ್ಲಿ? ಇಷ್ಟೊತ್ತು ಪಿಕ್ಚರ್ ನಡೀತಾ ಇತ್ತು. ಸ್ಕೂಲ್ ಟೈಮ್ ಆಯ್ತಪ್ಪ. ಎಲ್ಲ ನಿನ್ನಿಂದನೇ ಕಣೆ, ನಿಮ್ಮಿಂದ ಎಲ್ಲ ನಿಮ್ಮಿಂದ. ಸರ್, ಮದುವೆ ಅಂದರೆ ಹಿಂಗೆಲ್ಲ ಆಗುತ್ತಾ? ಬೇಡ ಸರ್, ನೆಮ್ಮದಿಯಾಗಿದೆ ಜೀವನ. ಹಿಂಗೆ ಜೀವನ ಪೂರ್ತಿ ಕಳೆದ್ಬಿಡ್ತೀನಿ ಸರ್. ಸಾಕು ಸರ್. ಇರೋ ಅರವಿಂದ್ ಇರೋ. ಸರ್ ಬೇಡ ಸರ್, ಬರ್ತೀನಿ ಸರ್, ಬಾಯ್. ನಿನ್ನಿಂದ ಈ ಮನೇಲಿ ನೆಮ್ಮದಿನೇ ಇಲ್ಲ ನನಗೆ. ವಿದ್ಯಾವಂತೆ ಗುಣವಂತೆ ಅಂತ ನನ್ನ ಮಗಂಗೆ ಮದ್ವೆ ಮಾಡ್ಕೊಂಡೆ. ನೋಡು ಈಗ ಏನಿವಾಗ ಏನಾಗಿದೆ ಅಂತ. ನನ್ನ ಮದ್ವೆ ಮಾಡ್ಕೊಂಡು ನಿಮ್ಮ ಮಗ ಚೆನ್ನಾಗಿಲ್ವಾ ಕೇಳಿ? ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಮನೆ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ.
ಸುಮ್ನೆ ಈ ಮನೇಲಿ ದಂಡ್ಪಿಂಡ ತರ ಕುತ್ಕೊಂಡು ತಿಂತಾ ಇರೋದು ನೀವು. ಏನ್ ಕೆಲಸ ಮಾಡ್ತೀಯೋ ಏನೋ, ಯಾವಾಗ ನೋಡು ಮನೇಲೇ ಬಿದ್ದಿರ್ತೀಯ. ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಅಂತಾರೆ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ಈ ಮುದಿಗೂಬೆಗೆ ಅರ್ಥ ಮಾಡ್ಸೋಷ್ಟ್ರಲ್ಲಿ ಏನೇ ಏನೇ ಮಾತಾಡ್ತಿದ್ಯಾ? ದೊಡ್ಡೋರು ಚಿಕ್ಕೋರು ಅನ್ನೋದು ಒಂದೂ ಇಲ್ವೇನೆ? ಏನೇ ಅದು ನಿನ್ ಬಾಯೋ? ಏನೇ ಅದು? ಬರೀ ದೊಡ್ಡವರಾಗ್ಬಿಟ್ರೆ ಸಾಲದು, ದೊಡ್ಡೋರ್ ತರ ನಡ್ಕೋಬೇಕು. ಈ ಮನೆ ನೆಮ್ಮದಿ ಹಾಳಾಗ್ತಾ ಇರೋದು ನನ್ನಿಂದ ಅಲ್ಲ, ನಿಮ್ಮಿಂದ. ಈ ಜನರೇಷನ್ ಅವ್ರನ್ನ ಕಂಡ್ರನೇ ಆಗಲ್ವಲ್ಲ ನಿಮ್ಗೆ. ಮೊದ್ಲು ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ನೆಮ್ಮದಿ ಉಳಿಯುತ್ತೆ. ಭಗವಂತ ಕೇಳಾರೆ, ಏನಪ್ಪ ಇದು? ಅಯ್ಯೋ, ಸಾರ್ಥಕ ಆಯ್ತಪ್ಪ ತಂದೆ, ಸಾರ್ಥಕ ಆಯ್ತು. ಸುಶೀಲಾ, ನಮ್ಮ ಮದುವೆ ಆಗಿ ಇವತ್ತಿಗೆ 6 ವರ್ಷ ಆಯಿತು. ಏನು ದುರದೃಷ್ಟನೋ ಏನೋ, ನಮಗಿನ್ನೂ ಮಕ್ಕಳಾಗಲಿಲ್ಲ. ಆ ದೇವರು ಯಾವಾಗ ಆ ಮಕ್ಕಳು ಭಾಗ್ಯ ಕೊಡ್ತಾನೋ ಏನೋ. ಹೌದು ರೀ, ನೀವು ಹೇಳಿದ್ದು ನಿಜಾನೇ. ನಾನು ಎಲ್ಲ ದೇವ್ರ ಪೂಜೆ ಮಾಡಾಯ್ತು, ಎಲ್ಲ ದೇವ್ರ ಸೇವೆನೂ ಮಾಡಾಯ್ತು. ಆ ದೇವರಿಗೆ ನಮ್ಮ ಮೇಲೆ ಕರುಣೆನೇ ಬರಲಿಲ್ಲ. ಹೋಮಿಯೋಪತಿ, ಆಲೋಪತಿ, ಆಯುರ್ವೇದ ಎಲ್ಲಾನು ಟ್ರೈ ಮಾಡಿದ್ವಿ, ಆದರೂ ಏನೂ ಪ್ರಯೋಜನ ಆಗಿಲ್ಲ ರೀ. ಅಷ್ಟೊಂದು ಬೇಜಾರು ಮಾಡ್ಕೋಬೇಡ ಸುಶೀಲಾ. ನನ್ನ ಸ್ನೇಹಿತ ಒಬ್ಬ ರವಿ ಅಂತಿದ್ನಲ್ಲ, ಅವನಿಗೂ ಇದೇ ಥರ ಪ್ರಾಬ್ಲಮ್ ಆಗಿ ಅವನು ಮಂಗಳೂರಿನಲ್ಲಿ ಒಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಪ್ರಯೋಜನ ಪಡ್ಕೊಂಡು ಈಗ ಅವನಿಗೆ 3 ವರ್ಷದ ಮಗು ಇದೆ. ಅದೊಂದು ಪ್ರಯತ್ನ, ಕೊನೆ ಪ್ರಯತ್ನ ನಾವು ಮಾಡೋಣ ರೀ. ಈಗಾಗಲೇ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚಾಗಿ ಹೋಗ್ಬಿಟ್ಟಿದೆ. ನಮ್ಮ ಹತ್ರ ಎಲ್ರಿ ಇದೆ ದುಡ್ಡು? ನಾವು ಇದಕ್ಕೆಲ್ಲ ಸಾಲ ಮಾಡ್ಬೇಕಾಗತ್ ಕಣ್ರಿ. ಆ ಚಿಂತೆ ನಿನಗೆ ಬೇಡ. ಮಂಗಳೂರಿನಲ್ಲಿ ನನ್ನ ತಮ್ಮ ಇದ್ದಾನೆ, ಅವನೆಲ್ಲ ನೋಡ್ಕೋತಾನೆ. ಮೊದಲು ನಾಳೆ ಬೆಳಗ್ಗೆನೆ ಹೊರಟು ಬಿಡೋಣ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊ. ಸುರೇಶ್, ಸುರೇಶ್, ನೋಡಿದ್ರ ನೀವು ನನ್ನ ಸ್ಥಿತಿ ಹೇಗಾಯ್ತು ಅಂತ? ಯಾಕೆ ಬಿಟ್ಟು ಹೋದ್ರಿ ನೀವು ನನ್ನನ್ನ? ಯಾಕೆ ಬಿಟ್ಟು ಹೋದ್ರಿ? ಮಾ 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 ಯಾಕಮ್ಮ ಅಳ್ತಾ ಇದೀಯಾ? ನಿಮ್ಮಪ್ಪ ನೆನಪಾದ್ರು ಸೂರ್ಯ. ನಿನ್ನ ಚಿಕ್ಕ ವಯಸ್ಸಿನಲ್ಲೇ ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ರಪ್ಪ. ನಿನ್ನನ್ನು ಕಷ್ಟಪಟ್ಟು ಬೆಳೆಸಿದೀನಿ, ವಿದ್ಯಾವಂತನಾದೆ, ಸರ್ಕಾರಿ ಕೆಲಸ ಸಿಕ್ತು, ಅದೃಷ್ಟ ಚೆನ್ನಾಗಿತ್ತು, ಮದ್ವೆ ಮಾಡಿದೆ, ಎಲ್ಲ ಮಾಡಿದೆ. ಇವಾಗಿನ ಜೀವನ ನೋಡಪ್ಪ ಹೇಗಾಯ್ತು. ನಂಗೆ ಅರ್ಥ ಆಗತ್ತಮ್ಮ, ನಂಗೆ ನಿನ್ನ ಕಷ್ಟ ಎಲ್ಲ ಅರ್ಥ ಆಗತ್ತೆ. ಏನು ಮಾಡೋದು, ನಿನಗೂ ಅವಳಿಗೂ ಹೊಂದಾಣಿಕೆನೇ ಬರ್ತಾ ಇಲ್ವಲ್ಲಮ್ಮ. ದಿನಾಗ್ಲೂ ಜಗಳ ಆಡ್ತಾ ಇದ್ದೀರಲ್ಲಮ್ಮ. ನೋಡು ಸೂರ್ಯ, ಲಕ್ಷಣವಾದ ಹೆಣ್ಣು, ವಿದ್ಯಾವಂತೆ, ಗುಣವಂತೆ ಅಂತ ನಾನು ಅವಳನ್ನ ಕರ್ಕೊಂಬಂದು ನಿಂಗೆ ಮದ್ವೆ ಮಾಡಿದೆ. ಅವಳಿಗೆ ನನ್ನ ತಲೆ ಕಂಡ್ರೆ ಆಗಲ್ಲ. ಏನು ಮಾಡೋಕ್ಕಾಗತ್ತೆ, ಅವಳು ಒಂದು ಹೆಣ್ಣಲ್ವಾ, ವರ್ಕಿಂಗ್ ವುಮೆನ್ ನಮ್ಮ ಅವಳು. ಮನೆ ಕೆಲಸ ಮಾಡ್ತಾಳೆ, ಆಫೀಸ್ ಕೆಲಸ ಮಾಡ್ತಾಳೆ, ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾಳಮ್ಮ ಅವಳು. ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಕೊನೆ ಆಸೆ. ನೀನ್ ಬಿಟ್ಟಿರಕ್ಕಾಗಲ್ಲ ಸೂರ್ಯ, ನನಗ್ ನೀನ್ ಬಿಟ್ಟಿರಕ್ಕಾಗಲ್ಲ ಕಣೋ. ನಾನು ಎಲ್ಲಿ ಹೋಗ್ಲೋ? ದಿನ ಬೆಳಗಾದ್ರೆ ಜಗಳ ಆಡ್ತಾ ಇದ್ದೀರಾ, ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ಹೊರಗಡೆ. ಜನ ನೋಡಿ ನಗ್ತಾ ಇದ್ದಾರಮ್ಮ. ಆಯ್ತು ಮಗ್ನೆ, ನಿಂಗೆ ಅಷ್ಟೊಂದು ಕಷ್ಟ ಆದ್ರೆ ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಪ್ಪ. ನಂಗೇನ್ ಬೇಜಾರಿಲ್ಲ. ನೀನು ಸೌಮ್ಯ ಇಬ್ರು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದೇ ನನ್ ಕೊನೆ ಆಸೆ ಕಣೋ. ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ. ನನ್ನ ಫ್ರೆಂಡ್ ವಿಶಾಲಾಕ್ಷಿ ಇಲ್ವಾ,
ಮತ್ತೆ ಜಯಲಕ್ಷ್ಮಿ ಇಲ್ವಾ? ಅವ್ರ ಮಕ್ಳುಗಳು ಕೂಡ ಅವ್ರೊಂದು ವೃದ್ಧಾಶ್ರಮಕ್ಕೆ ಹಾಕಿದ್ದಾರೆ. ನಂಗೇನ್ ಬೇಜಾರಿಲ್ಲ ಸೂರ್ಯ, ನೀನ್ ಚೆನ್ನಾಗಿದ್ರ ಸಾಕು ಕಣಪ್ಪ, ಅಷ್ಟೇ ಸಾಕು. ನನಗೂ ನಿನ್ನನ್ನು ಸೇರ್ಸೋದು ಇಷ್ಟ ಇಲ್ಲಮ್ಮ, ಆದ್ರೆ ಏನ್ ಮಾಡ್ಲಿ? ನೀ ಏನ್ ಬೇಜಾರ್ ಮಾಡ್ಕೋಬೇಡ ಸೂರ್ಯ, ನಾನಲ್ಲಿ ಆರಾಮಾಗಿರ್ತೀನಿ ಕಣೋ, ಚೆನ್ನಾಗಿರ್ತೀನಿ ಕಣೋ ಸೂರ್ಯ. ಬೇಬ್ ಬೇಬ್ ಏನಾಯ್ತು ಬೇಬ್? ಯಾಕೆ ಹಿಂಗಿದ್ಯಾ? ಏನಾಯ್ತು ಅಂತ ನಿಮಗ್ ಗೊತ್ತಿಲ್ವಾ ಸೂರ್ಯ? ಇವಾಗ ತಾನೇ ಅಲ್ಲಿಗೆ ಹೋಗಿ ಬಂದಂಗಿದೆ. ಅದು ಹಾಗಲ್ಲ ಬೇಬ್, ಅವ್ರಿಗೂ ವಯಸ್ಸಾಗಿದೆ. ಈ ಇಳಿ ವಯಸ್ಸಲ್ಲಿ ನೀನು ಹಂಗೆ ಮಾಡಿದ್ರೆ ಅವರು ಎಲ್ಲಿಗೆ ತಾನೇ ಹೋಗಬೇಕು? ನೋಡಿ ಸೂರ್ಯ, ಇವತ್ತು ಏನಾದರೂ ಒಂದು ಡಿಸೈಡ್ ಆಗಿಬಿಡ್ಬೇಕು. ನನಗೆ ಇನ್ಮೇಲಿಂದ ನಿಮ್ಮ ಅಮ್ಮನ ಜೊತೆ ಇರೋಕ್ಕಾಗೋದಿಲ್ಲ ಸೂರ್ಯ. ಈ ಮನೆಯಲ್ಲಿ ನಾನಿರಬೇಕು ಇಲ್ಲ ಅವ್ರಿರಬೇಕು. ಏನಪ್ಪ ನೀನೇನ ಇಲ್ಲಿ ಕೇರ್ ಟೇಕರು? ಸರ್ ಹೇಳಿ, ನಾನೇ. ಏನಪ್ಪ ಬೆಡ್ ಸ್ವಲ್ಪ ಚೆನ್ನಾಗಿರೋದು ಹಾಕ್ಸಯ್ಯ, ಅಲ್ಲೊಂದು ಈಸಿ ಚೇರ್ ಹಾಕ್ಸು ಆಯ್ತಾ? ಕರ್ಟನ್ ನೋಡಯ್ಯ, ಎಲ್ಲ ಹಳೇದಾಗೋಗಿದೆ, ಸ್ವಲ್ಪ ತೆಗ್ಸು. ಸರಿ ಸರ್. ನೋಡಪ್ಪ, ನಮ್ಮ ತಾಯಿನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀವಿ, ನೀನು ಅದೇ ತರ ಸ್ವಲ್ಪ ನೀಟಾಗಿ ಕೇರ್ ಮಾಡಪ್ಪ. ಅಷ್ಟೆಲ್ಲ ಅನುಕೂಲ ಇದ್ರೆ ನೀವೇ ನೋಡ್ಕೋಬೋದಾಯ್ತಲ್ಲ, ಇಲ್ಲಿಗೆ ಕರ್ಕೊಂಬಂದ್ರಿ? ಯಾರಪ್ಪ ಇವರು? ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತ. ಓಕೆ. ಇಲ್ಲೇ ಪಕ್ಕದಲ್ಲಿ ಏರಿಯಾನಲ್ಲಿ ಇರೋದು ನಾವು. ಗೌರ್ಮೆಂಟ್ ಆಫೀಸರ್ ನಾನು. ನಮ್ಮ ತಾಯಿನ ಇಲ್ಲಿ ಸೇರ್ಸಕ್ಕೆ ಬಂದಿದ್ದೀನಿ. ನಿಮ್ಮ ತಾಯಿನ ಸೇರ್ಸಕ್ಕೆ ಬಂದಿದ್ದೀರಾ? ಎಲ್ಲಿದ್ದಾರೆ ನಿಮ್ಮ ತಾಯಿ? ಇಲ್ಲೇ ಇದ್ದಾರೆ ಸರ್, ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮ ತಾಯಿ. ಇವರೇನಾ ನಿಮ್ಮ ತಾಯಿ? ಹೌದು ಸರ್, ಬನ್ನಿ. ಅಮ್ಮ ಸರ್, ಇವರೇ ನಮ್ಮಮ್ಮ. ಇವರೇನಪ್ಪ ನಿಮ್ಮ ತಾಯಿ? ಹೌದು ಸರ್. ಈ ಮಹಾತಾಯಿ ದೇವಸ್ಥಾನದಲ್ಲಿ ಇರಬೇಕಾದವರು, ಇವರನ್ನ ತಂದು ವೃದ್ಧಾಶ್ರಮದಲ್ಲಿ ಸೇರಿಸ್ಬೇಕು ಅಂತಿದೆಯಲ್ಲಪ್ಪ. ನೀನು ಯಾವ ಆಫೀಸರ್ ಆದರೆ ಏನು ಪ್ರಯೋಜನ? 30 ವರ್ಷದ ಹಿಂದೆ ನೀನು ಎಲ್ಲಿದ್ದೆ ಅಂತ ನಿನ್ಗೆ ಗೊತ್ತಾ? ಏನು ಹೇಳ್ತಾ ಇದ್ದೀರಾ ಸರ್? ಡಾಕ್ಟ್ರೇ, ಡಾಕ್ಟ್ರೇ! ಏನಮ್ಮ, ಏನಾಯ್ತು? ಬೈಕ್ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಸರ್. ಹೌದಮ್ಮ, ನೋಡೋಣ ನಡ್ರಿ. ಅಮ್ಮ, ಏನಾಯ್ತಮ್ಮ? ಮಲ್ಕೊಳ್ಳಿ. ನರ್ಸ್ ಅವ್ರನ್ನ ಮಲಗಿಸಿ. ಮಲ್ಕೊಳ್ಳಿ ಅಮ್ಮ, ಮಲ್ಕೊಳ್ಳಿ. ನನ್ಗೇನು ಆಗಿಲ್ಲ. ನಮ್ಮ ಮನೆಯವ್ರು ಎಲ್ಲಿ? ಸಿಸ್ಟರ್, ಒಂದ್ ಲೋಟ ನೀರು ತಗೊಂಬನ್ನಿ ಅವ್ರಿಗೆ. ಸುರೇಶ್, ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಾತು ಕೇಳಿ, ಸ್ವಲ್ಪ ಮಲ್ಕೊಳ್ಳಿ. ನೀವು ನಿಮ್ಮ ಮನೆಯವರು ಬೈಕ್ನಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಅವರು ಹೋಗ್ಬಿಟ್ರಮ್ಮ. ಐ ಆಮ್ ವೆರಿ ಸಾರಿ. ಸುಶೀಲಾ,
ಹೆಣ್ಣಾಗಿ ನೀನು ಈ ರೀತಿ ನಿರ್ಧಾರ ತಗೋಬಾರ್ದು. ಜೀವ ಕೊಡೋ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಅಂಥದ್ರಲ್ಲಿ ನೀನು ಜೀವ ತಕ್ಕೊಳ್ಳೋಕೆ ಹೋಗ್ತಾ ಇದೆಯಲ್ಲ, ಎಷ್ಟೋ ಅನಾಥ ಮಕ್ಕಳಿದ್ದಾರೆ, ಅವರಿಗೆ ತಾಯಿಯ ಅವಶ್ಯಕತೆ ಇದೆ. ಅಂಥ ಒಂದು ಮಗುನ ದತ್ತು ತಗೋ. ನಿನಗೆ ಮಕ್ಕಳಿಲ್ಲದೆ ಇರೋ ಕೊರಗು ನೀಗುತ್ತೆ, ಆ ಮಗುಗೆ ತಾಯಿ ಪ್ರೀತಿನೂ ಸಿಗುತ್ತೆ. ಸರ್ ನಮಸ್ತೆ ಸರ್. ಓ ನಮಸ್ತೆ ಅಮ್ಮ, ಬನ್ನಿ ಕೂತ್ಕೊಳ್ಳಿ. ಯಾರಮ್ಮ, ಏನಾಗಬೇಕಾಗಿತ್ತು? ಯಾರು ನೀವು? ನನ್ನ ಹೆಸರು ಸುಶೀಲಾ ಅಂತ ಸರ್. ಮದುವೆ ಆಗಿ 6 ವರ್ಷ ಆದರೂ ನನಗೆ ಮಕ್ಕಳಾಗಿರಲಿಲ್ಲ ಸರ್. ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ನನ್ನ ಗಂಡ ಹೊರಟಾಗ ರೋಡ್ ಆಕ್ಸಿಡೆಂಟಲ್ಲಿ ನನ್ನ ಗಂಡ ತೀರ್ಕೊಂಡ್ಬಿಟ್ರು ಸರ್. ಆ ಘಟನೆ ನಂತರ ನನ್ನ ಮನಸ್ಸಿಗೆ ತುಂಬ ನೋವಾಗಿ ನಾನು ಸತ್ತೋಗೋಣ ಅಂತ ಅಂದ್ಕೊಂಡೆ ಸರ್. ಆದರೆ ನಾನು ಒಂದು ಹೆಣ್ಣಾಗಿ ಜೀವ ಕಳ್ಕೊಳ್ಳೋದು ತಪ್ಪು ಅಂತ ಅನಿಸ್ತು ಸರ್. ಒಂದು ಮಗುನ ದತ್ತು ಕೊಟ್ಟು ನನಗೂ ತಾಯಿ ಆಗೋ ಒಂದು ಅವಕಾಶ ಕೊಡಿ ಸರ್. ಹಾಗೆಲ್ಲ ಬಂದ ತಕ್ಷಣ ಮಗುನ ದತ್ತು ಕೊಡೋಕ್ಕಾಗಲ್ಲಮ್ಮ. ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆಯಮ್ಮ. ನಿಮ್ಮ ಹೆಸರಲ್ಲಿ ಒಂದು ಮನೆ ಇರಬೇಕು, ಆ ಮಗುನ ನೋಡ್ಕೊಳ್ಳೋಂಥ ಚೈತನ್ಯ ಇರಬೇಕು, ಹಾಗೆ ಆ ಮಗುನ ಮಾರಾಟ ಮಾಡಲ್ಲ ಅಂತ ಮುಚ್ಚಳಿಕೆ ಬರ್ಕೊಡ್ಬೇಕಾಗುತ್ತೆ ನೀವು. ಸರ್ ನಂದು ಒಂದು ಮನೆ ಇದೆ ಸರ್. ಆ ಮಗುನ ಚೆನ್ನಾಗಿ ನೋಡ್ಕೋತೀನಿ ಸರ್. ನೀವು ಹೇಳೋ ಎಲ್ಲ ಕಂಡೀಷನ್ಸ್ಗೂ ನಾನು ಒಪ್ತೀನಿ ಸರ್. ದಯವಿಟ್ಟು ಒಂದು ಮಗು ದತ್ತು ಕೊಡಿ ಸರ್. ಭಾಗ್ಯ ಬಾಮ್ಮ ಇಲ್ಲಿ. ಹಾಂ ಸರ್, ಹೇಳಿ ಸರ್. ಆ ಸೂರ್ಯ ಇದನ್ನಲ್ಲಮ್ಮ, ಅವನಿಗೆ ಒಳ್ಳೆ ಬಟ್ಟೆ ಹಾಕೊಂಡು ಕರ್ಕೊಂಬಮ್ಮ. ಹಾಂ ಸರಿ ಸರ್, ಆಯಿತು ಸರ್. ಅಕ್ಕ ಅಕ್ಕ, ಅಮ್ಮ ಬರ್ತಾರಂದಲ್ಲ, ಬಂದ್ರಾ? ಹೂನಪ್ಪ ಬಂದ್ರು. ಅಲ್ಲಿ ನೋಡು ಅವರೇ. ಈ ಮಹಾತಾಯಿ ಅವತ್ತು ನಿನ್ನನ್ನು ಈ ಅನಾಥಾಶ್ರಮದಿಂದ ಕರ್ಕೊಂಡು ಹೋಗದೆ ಇದ್ದಿದ್ರೆ ನೀನು ದೊಡ್ಡ ಆಫೀಸರು ಆಗ್ತಿರ್ಲಿಲ್ಲ, ದೊಡ್ಡ ಕಾರು ಬಂಗ್ಲೆ ಏನು ಸಂಪಾದನೆ ಮಾಡೋಕ್ಕಾಗ್ತಿರ್ಲಿಲ್ಲಪ್ಪ. ಅಂತ ಮಹಾತಾಯಿನ ಇವತ್ತು ಕರ್ಕೊಂಡ್ಬಂದು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪ. ಸೂರ್ಯ ಏನಾಯ್ತಪ್ಪ? ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡಯ್ಯ ನೀನು, ಸಮಯಾದರಿತ್ರಿ ಅವಳು. ಅಮ್ಮ, ನನ್ನ ಎಂತ ಮಹಾ ತಾಯಿಯಮ್ಮ ನೀನು. ನಿನ್ನನ್ನು ನಾನು ಇಲ್ಲಪ್ಪ ವೃದ್ಧಾಶ್ರಮಕ್ಕೆ ಸೇರ್ಸಕ್ ಬಂದ್ಬಿಟ್ನಲ್ಲಮ್ಮ. ಏನಿಲ್ಲ ಏನಿಲ್ಲ ಏನಿಲ್ಲ, ಬೇಜಾರು ಮಾಡ್ಕೋಬೇಡ ಅಮ್ಮ. ಹೆಣ್ಣು ಕುಲಕ್ಕೆ ದೊಡ್ಡ ತಿಲಕ ಅಮ್ಮ ನೀನು, ತ್ಯಾಗ ರೂಪ ಅಮ್ಮ ನೀನು. ನಿನಗೆ ಈ ಗತಿ ತಂದ್ಬಿಟ್ನಲ್ಲಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಇಲ್ಲ ಸೂರ್ಯ, ನೀನೇನು ತಪ್ಪು ಮಾಡಿಲ್ಲ ಸೂರ್ಯ. ಹೇಳಪ್ಪ, ನೀ ಏನು ತಪ್ಪು ಮಾಡಿಲ್ಲ, ಏನು ತಪ್ಪು ಮಾಡಿಲ್ಲ ಸೂರ್ಯ. ಅತ್ತೆ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಾನು ಒಂದು ಹೆಣ್ಣಾಗಿ ನಿಮ್ಮ ಜೊತೆ ಆ ಥರ ನಡ್ಕೋಬಾರ್ದಿತ್ತು. ನೀವಿಂಥ ದೊಡ್ಡ ತ್ಯಾಗಮಯಿ ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆ. ಇನ್ಮೇಲಿಂದ ನಾನು ನಿಮ್ಮ ಜೊತೆ ಅನುಸರಿಸ್ಕೊಂಡು ಹೋಗಿ ನಾವೆಲ್ಲರೂ ಚೆನ್ನಾಗಿರೋಣ ಅತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ಏ ಕಿರಣ್, ಏನೋ ಮಾಡ್ತಿದ್ಯಾ ಅಲ್ಲಿ? ಏನಪ್ಪ? ಏನ್ ಮಾಡ್ತಿದ್ದೋ ಅಲ್ಲಿ? ಅಪ್ಪ, ಅಜ್ಜಿಗೆ ಒಂದು ರೂಮ್ ನೋಡಿದ್ರಲ್ಲ, ಅದ್ರ ಪಕ್ಕ ಇನ್ನೊಂದು ರೂಮ್ ಇತ್ತು, ಅದನ್ನ ನೋಡ್ತಿದ್ದೆ. ಯಾಕೋ? ಅಮ್ಮ, ನಾನು ದೊಡ್ಡವನ ಮೇಲೆ ನಿನ್ನ ಇಲ್ಲಿ ಸೇರಿಸ್ಬೇಕಿತ್ತಲ್ಲ, ಅದಕ್ಕೆ.